ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನು ಶ್ರುತಿ. ನಾನಿವತ್ತು ನನ್ನ ಮಾರ್ನಿಂಗ್ ರೂಟೀನ್ ಜೊತೆಗೆ 2 ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಒಂದು 6:30 7 ಆಗಿದೆ. ಇವತ್ತು ಮಗಳಿಗೆ ಸ್ಕೂಲಿಗೆ ಕಳಿಸಿಲ್ಲ, ಅವಳಿಗೆ ಹುಷಾರಿಲ್ದಿರೋ ಕಾರಣ ಒಂದು 2 ದಿನದಿಂದ ಕಳಿಸಿರಲಿಲ್ಲ. ಅದಕ್ಕೆ ಅವಳು ಹೇಳೋಷ್ಟರಲ್ಲಿ ನಾನು ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನಿವತ್ತಿನ ತಿಂಡಿನ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಒಂದು ಸ್ವಲ್ಪ ಶುಂಠಿ ಮತ್ತು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಬಿಟ್ಟು ನಾನು ದೋಸೆ ಬ್ಯಾಟರ್ ಒಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ದೋಸೆನ ಬಿಡ್ತೀನಿ. ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ಪ್ಲೇನ್ ದೋಸೆ ತಿನ್ನೋದಕ್ಕಿಂತ ದೋಸೆಗೆ ಈ ಥರ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಹೆಲ್ದಿ ಫುಡ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವಿದಕ್ಕೆ ಪಾಲಕ್ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು. ಡೈಲಿ ಮಕ್ಕಳಿಗೆ ನಾವು ಪ್ಲೇನ್ ದೋಸೆ ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ತಿನ್ನೋದಕ್ಕೆ. ಮತ್ತು ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಕಳಿಸ್ಬೋದು. ಅವರು ಸ್ಕೂಲಲ್ಲಿ ಬಿಟ್ಕೊಂಡು ಬರ್ದೇ ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆನ. ಈ ದೋಸೆ ಹಿಟ್ಟಿಗೆ ನಾನು ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಲ್ಲ. ನೀವೆಲ್ಲರೂ ಮನೆಯಲ್ಲಿ ಹೇಗೆ ದೋಸೆ ಹಿಟ್ಟನ್ನ ತಯಾರು ಮಾಡ್ತೀರೋ ಅದೇ ರೀತಿ ದೋಸೆ ಹಿಟ್ಟನ್ನ ತಯಾರು ಮಾಡಿ ಅದಕ್ಕೆ ಸೊಪ್ಪೆಲ್ಲ ಆಡಿಸಿ ಹಾಕಿದ್ದೀನಿ ಅಷ್ಟೇ. ದೋಸೆ ಹಿಟ್ಟಿನ ಹದ ಕರೆಕ್ಟಾಗಿದ್ದರೆ ದೋಸೆ ಯಾವುದೇ ರೀತಿ ಕಚ್ಕೊಳ್ಳೋದು, ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ. ತುಂಬ ಈಸಿಯಾಗಿ ದೋಸೆನ ನಾವು ಎತ್ಬೋದು. ನಾವು ಈ ದೋಸೆನ ಎಷ್ಟು ಮಂದ ಬೇಕೋ ಅಷ್ಟು ಮಂದನೂ ಸಹ ಬಿಟ್ಕೋಬೋದು, ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗೂ ಸಹ ಬಿಟ್ಕೋಬೋದು. ಯಾವುದೇ ರೀತಿ ಕಷ್ಟಪಡುವಂಥ ಅಗತ್ಯತೆ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ದೋಸೆಗೆ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಒಂದು 200-250 ಗ್ರಾಮಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಮೆಣಸು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ನಂತರ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಷಲ್ನ ಕೂಗಿಸ್ಕೊತೀನಿ. ಆನಂತರ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾವು ರುಬ್ಕೋಬೇಕಾಗುತ್ತೆ. ನಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ರುಬ್ಕೋಬೋದು. ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ರುಬ್ಕೋಬೋದು, ದಪ್ಪದಾಗಿ ಬೇಕು ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೋಬೋದು. ಎರಡೂ ಹದನೂ ತಿನ್ನೋದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಹೀರೆಕಾಯಿ ಚಟ್ನಿ ದೋಸೆಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ತಿಂಡಿ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ಅಂತ ಇವಾಗೆಲ್ಲ ಪಾತ್ರೆಗಳನ್ನ ತೊಳೆದು ಇಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಹೇಗೆ ಕಾಣ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಹೀರೆಕಾಯಿ ಸಾಂಬಾರೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲನೂ ಏನೇನು ಬೇಕು ಆವಾಗಲೇ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಮನೆ ಕೆಲಸನೆಲ್ಲ ಮುಗಿಸಿ
ಫ್ರೆಶ್ ಆಗಿ ಅಡುಗೆ ಮನೆ ಕಡೆ ಅಡುಗೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು. ಟೀ ಕುಡಿದು ನಾನು ನನ್ನ ಅಡುಗೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಜೊತೆಗೆ ನಾನು ತೊಂಡೆಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಹೀರೆಕಾಯಿ ತೊಂಡೆಕಾಯಿ ಬೇಳೆ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರು ರೆಸಿಪಿನ ನಾನು ಕ್ಲಿಯರಾಗಿ ತೋರಿಸ್ತಿಲ್ಲ. ಇದನ್ನು ಇನ್ನೊಂದು ಸಲ ಮಾಡಿ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಈ ಹೀರೆಕಾಯಿ ಸಾಂಬಾರನ್ನ ಕುಕ್ಕರಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಬೇಳೆನ ಫಸ್ಟೇ ಕೂಗಿಸ್ಕೊಂಡು ಆಮೇಲೆ ನಾವು ತರಕಾರಿನ ಮತ್ತು ಮಸಾಲಾನ ಹಾಕ್ಬಿಟ್ಟು ಬರ್ಸಿದ್ರೆ ಸಾಕಾಗುತ್ತೆ. ಹೀರೆಕಾಯಿ ಮತ್ತು ತೊಂಡೆಕಾಯಿ ತುಂಬ ಸ್ಮೂತ್ ಇರೋದ್ರಿಂದ ಅದು ಒಂದು 10 ನಿಮಿಷದಲ್ಗಾಗಲೇ ಬೆಂದೋಗ್ಬಿಟ್ಟಿರುತ್ತೆ. ಕುಕ್ಕರ್ಗಿನ್ನ ಓನಾಗೇ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸಿ ಊಟ ಆಗಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಇವಾಗ ಸಂಜೆ 5 ಗಂಟೆ ಆಗಿದೆ. ನಮ್ಮ ಪಾಪು ಎಲ್ಲಾದರೂ ಆಚೆ ಹೋಗಿ ಬರೋಣ, ನನಗೆ ಒಳಗಡೆನೇ ಇದ್ದು ಬೋರ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಅವಳಿಗೆ 2-3 ದಿನದಿಂದ ಮನೆ ಒಳಗಡೆನೇ ಇದ್ದು ಬೋರ್ ಆಗಿತ್ತು. ಹುಷಾರಿಲ್ದಿರೋ ಕಾರಣ ಸ್ಕೂಲ್ಗೂ ಕೂಡ ಹೋಗಿರಲಿಲ್ಲ ಅವಳು. ಅದಕ್ಕೋಸ್ಕರ ಇವಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಕ್ಕಳಿಗೆ ಸಂಜೆ ಟೈಮ್ ಎಲ್ಲಾದರೂ ಒಂದು ವಾಕ್ ಹೋಗಿ ಬಂದರೆ ಅವ್ರಿಗೂ ತುಂಬ ಖುಷಿಯಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ಕೂಲ್ಗೆ ಹೋಗ್ತಾರೆ. ಮತ್ತು ಸ್ಕೂಲಿಂದ ಬಂದರೆ ಮನೆ ಮತ್ತು ಸ್ಕೂಲು ಮತ್ತು ಮನೆ ಅದೇ ಆಗಬಾರ್ದಲ್ವ. ಅವ್ರಿಗೂ ಮೈಂಡ್ ರಿಫ್ರೆಶ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ಇವಾಗ ನಾವು ಪಾರ್ಕಿಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತೀನಿ. ಮಕ್ಕಳಿಗೆ ನಾವು ಯಾವಾಗಲೂ ಬರೀ ಓದು ಓದು ಅಂತಲೇ ಫೋರ್ಸ್ ಮಾಡಬಾರ್ದು. ಅವ್ರ ಮೈಂಡ್ ಫ್ರೀ ಆಗೋದಕ್ಕೂ ನಾವು ಸ್ಪೇಸ್ನ ಕೊಡಬೇಕು. ಈ ಥರ ಸಂಜೆ ಟೈಮ್ ಯಾವಾಗಲಾದರೂ ಒಂದೊಂದು ಸಲ ನಿಮಗೆ ಫ್ರೀ ಆದಾಗ ಆಗಿಂದಾಗೇನೆ ನಾವು ಆಚೆ ಕರ್ಕೊಂಡು ಬರ್ತಾಯಿದ್ರೆ ಅವ್ರ ಮೈಂಡು ಫ್ರೀ ಆಗುತ್ತೆ. ಮತ್ತು ಮನೆಗೆ ಹೋಗಿ ಮತ್ತೆ ಓದಬೇಕು ಅನ್ನೋ ಮನಸ್ಸು ಅವ್ರಿಗೂ ಬರುತ್ತೆ, ಖುಷಿಯಾಗುತ್ತೆ. ಅವ್ರೀಗ ಆಟ ಆಡಿದಾಗ ಅವರು ತುಂಬಾ ಖುಷಿಯಾಗಿರ್ತಾರೆ. ಇದೇ ಖುಷಿ ಮೂಡ್ನಲ್ಲಿ ಅವರು ಏನು ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ ಅದನ್ನು ಓದ್ತಾರೆ. ನೆಕ್ಸ್ಟ್ ಏನು ಪ್ರಿಪೇರ್ ಆಗಬೇಕು ಅದನ್ನು ಮಾಡ್ತಾರೆ ಅವರು. ಮಕ್ಕಳಿಗೆ ನಾವು ಓದೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮೌಲ್ಯಗಳನ್ನ ಕಲಿಸ್ಕೊಡ್ಬೇಕು. ನಾವು ಸಮಾಜಕ್ಕೆ ಏನು ಕೊಡಬೇಕು, ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ನಾವೆಲ್ಲವನ್ನೂ ಸ್ಕೂಲ್ ಮೇಲೆ ಡಿಪೆಂಡ್ ಆಗಬಾರ್ದು. ಮಕ್ಕಳಿಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸೋಷಿಯಲ್ ಬಿಹೇವಿಯರ್ ಅನ್ನೋದು ನಾವು ಮನೆಯಲ್ಲಿ ಕಲಿಸೋವಂಥದ್ದು. ಎಲ್ಲನೂ ಸ್ಕೂಲಲ್ಲಿ ಕಲಿಸ್ತಾರೆ ಅನ್ನೋದು ನಾವು ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಡಬಾರ್ದು. ನಾವು ಯಾವಾಗ ಸೋಷಿಯಲ್ ಬಿಹೇವಿಯರ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ, ಅವರು ಒಳ್ಳೆ ಪ್ರಜೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ತಂದೆ ತಾಯಿಗಳ ಪಾತ್ರ ಅತಿ ಮುಖ್ಯವಾದದ್ದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವಳಿಲ್ಲೇ 1 ಅವರ್ ಆಟ ಆಡಿದ್ಲು. ಆಮೇಲೆ ನಾವು ಮನೆಗೆ ಬಂದ್ವಿ. ನಾನು ಮನೆಗೆ ಬರೋ ಟೈಮಿಗೆ ನನಗೊಂದು ಪಾರ್ಸಲ್ ಬಂತು. ನಾನೊಂದು ಕುರ್ತಿನ ಬುಕ್ ಮಾಡಿದ್ದೆ, ಅದು ನನಗೆ ಈವ್ನಿಂಗ್ ಡೆಲಿವರಿ ಸಿಕ್ತು. ಕುರ್ತಿ ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲಾದರೂ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ಕೊಂಡಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಇವಾಗಲೇ ಸಂಜೆ ಆಗಿದ್ದರಿಂದ ನಾನು ಪಾಪುಗೆ ಹಾಲು ಕಾಯಿಸಿ ಆರೋಕ್ಕಿಟ್ಟಿದ್ದೀನಿ. ಮತ್ತು ನಾನು ಕೂಡ ಟೀ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಇನ್ಸ್ಟೆಂಟ್ ಪಾಪ್ಕಾರ್ನನ್ನು ಸ್ನ್ಯಾಕ್ಸ್ ಆಗಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಾನು ಇನ್ಸ್ಟೆಂಟ್ 3 ಮಿನಿಟ್ಸ್ ಪಾಪ್ಕಾರ್ನನ್ನು ತೊಗೊಂಡಿದ್ದೀನಿ, ಕ್ಲಾಸಿಕ್ ಸಾಲ್ಟೆಡ್.
ನಾವು ಸಂಜೆ ಟೈಮು ಮಕ್ಕಳಿಗೆ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡಿ ಕೊಡೋದ್ರಿಂದ ಅವ್ರು ಆಚೆ ಹೊರಗಡೆ ರೋಡ್ ಸೈಡಲ್ಲಿ ಮಾರುವಂಥ ತಿಂಡಿಗಳನ್ನ ಕೇಳೋದನ್ನು ಅವರು ನಿಲ್ಲಿಸ್ತಾರೆ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಪ್ಯಾಕೆಟಲ್ಲಿದ್ದಂಥ ಜೋಳನ ಸ್ವಲ್ಪ ಹಾಕ್ತಾಯಿದ್ದೀನಿ. ಕುಕ್ಕರ್ನ ಸ್ವಲ್ಪ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿ ಈ ಥರ ಕ್ಯಾಪ್ ಕ್ಲೋಸ್ ಮಾಡಬೇಕಾಗುತ್ತೆ. ಅದು ಕ್ಯಾಪ್ ಕ್ಲೋಸ್ ಮಾಡಿ 1 ಮಿನಿಟ್ಟು ಬೇಕಾಗಲ್ಲ, ಅದು ಆವಾಗಲೇ ಪಾಪ್ಕಾರ್ನ್ ಆಗಿರುತ್ತೆ ಒಳಗಡೆ. ಆವಾಗವಾಗ ನಾವು ಈ ರೀತಿ ಕುಕ್ಕರ್ನ ಶೇಕ್ ಮಾಡೋದ್ರಿಂದ ಅದು ಪಾಪ್ಕಾರ್ನ್ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಾಂತಂದರೆ ಅದು ಒಂದೇ ಕಡೆ ಕೂತು ಕೂತು ಸುಟ್ಟೋದಂಗಾಗಿರುತ್ತೆ. ನೋಡಿ 1 ಮಿನಿಟಲ್ಲಿ ಹೆಲ್ದಿಯಾಗಿರೋಂಥ ಪಾಪ್ಕಾರ್ನ್ ಮನೇಲೇ ಮಾಡಿರೋಂಥದ್ದು ರೆಡಿ. ಮಕ್ಳಿಗೆ ನಾವು ಸಂಜೆ ಟೈಮು ಈ ಥರ ಹೆಲ್ದಿ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ಓದೋಕ್ಕೂ ಅವ್ರಿಗೂ ಮನಸ್ಸು ಬರುತ್ತೆ. ಯಾವಾಗಲೂ ಓದಬೇಕು ಅನ್ನೋ ಚಿಂತೆಯಲ್ಲೇ ಅವರಿರ್ತಾರೆ. ಈ ಥರ ಸೈಡ್ ಡಿಶಸ್ ಆಗಿ ಸ್ನ್ಯಾಕ್ಸ್ ಏನಾದರೂ ನಾವು ಪ್ರಿಪೇರ್ ಮಾಡಿಕೊಟ್ರೆ ಅವರು ಖುಷಿಯಿಂದ ಓದ್ತಾರೆ. ನಾನು ಮಾಡಿರೋವಂಥ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.